ಚರ್ಚೆ ಮಾಡ್ತೀವಿ. ವರದಿ ಇವೆಲ್ಲ ಸೇರಿ ಅನೇಕ ಆಯೋಗಗಳು ಮಾಡಿದ್ದೀರಿ, ಅನೇಕ ವರದಿಗಳು ಕೋವಿಡ್ ಪ್ರಕರಣಕ್ಕೂ ಸೇರಿದಂತೆ. ಅವೆಲ್ಲ ತಾರ್ಕಿಕ ಲಾಜಿಕಲ್ ಎಂಡ್ ಯಾವಾಗ ಆಗುತ್ತೆ? ಯಾವುದು ನೋಡಪ್ಪ, ಒಂದು ನಾವು ಈಗಾಗಲೇ ಇದಕ್ಕೂ ತನಿಖೆ ಮಾಡಲಿಕ್ಕೆ ಒಂದು ಒನ್ ಮ್ಯಾನ್ ಕಮಿಷನ್ ಅನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಅದು 1 ತಿಂಗಳಲ್ಲಿ 30 ದಿನದಲ್ಲಿ ವರದಿ ಕೊಡಿ ಅಂತ ಹೇಳಿದ್ದೀವಿ. ಅದರ ಬಗ್ಗೆ ನಾನು ಮಾತಾಡಲ್ಲ. ಅಲ್ಲ, ಇನ್ನೊಂದು ಕೇಳೋದು, ಹಿಂದೆ ಜಸ್ಟಿಸ್ ಪುನ್ನಾದ್ ಮಾಡಿದ್ವಲ್ಲ ಸರ್, ಇದೆಲ್ಲ ಕೋವಿಡ್ ಟೈಮ್ದು, ಅದ್ರದ್ದು ಕೇಳ್ತಾರೆ. ಅದಕ್ಕೆಲ್ಲ ಟೈಮ್ ಗಡೆ ಕೊಡಬೇಕು ಅಂತ ಹೇಳಿದ್ದೀವಿ. ನಿಮಗೆ ಅಂತ ಒಂದು ಮಾಹಿತಿ ಇದೆ ಸರ್, ಕಾಂತರಾಜು ಆಯೋಗದ ಬೇಡ ಅಂತ ಹೈಕಮಾಂಡ್ ಏನ್ ಹೇಳ್ತಾ ಇದೆ, ಸಿದ್ದರಾಮಯ್ಯಗೆ ನಿರಾಸೆ ತಂದಿದೆ ಅಂತಕ್ಕಂಥ ಒಂದು ಮಾಹಿತಿ. ಹೈಕಮಾಂಡ್ ಏನು ಹೇಳ್ತದೆ ಅದರ ಹತ್ರ ಮಾಡ್ತೀವಿ. ಇದೊಂದು ಇಟ್ ಈಸ್ ನಾಟ್ ಮೈ ಡಿಸಿಷನ್, ಇಟ್ ಈಸ್ ನಾಟ್ ದಿ ಡಿಸಿಷನ್ ಆಫ್ ದಿ ಕ್ಯಾಬಿನೆಟ್, ಇಟ್ ಈಸ್ ನಾಟ್ ದಿ ಡಿಸಿಷನ್ ಆಫ್ ಅವರ್ ಗೌರ್ಮೆಂಟ್, ಇಟ್ ಇಸ್ ಎ ಡಿಸಿಷನ್ ಆಫ್ ದಿ ಹೈಕಮಾಂಡ್. ಇನ್ನೊಂದು ಸರ್ವೆ ಮಾಡಿ ಅಂತೇಳಿ, ಎನ್ಯುಮರೇಷನ್ ಮಾಡಿ ಅಂತೇಳಿ ಹೈಕಮಾಂಡ್ನವರು ಹೇಳಿರ್ತಕ್ಕಂಥದ್ದು. ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಸೇರಿದಂತೆ ಅನೇಕ ಹುದ್ದೆಗಳು, ಲಕ್ಷಾಂತರ ಹುದ್ದೆಗಳು ಖಾಲಿ ಇದೆ. ವಿವಿಧ ಇಲಾಖೆಗಳೆಲ್ಲ ಒದಗುತ್ತಿಗೆ ಸರ್ಕಾರ ನಿರೀಕ್ಷಿತ ಮಟ್ಟದಲ್ಲಿ ಭರ್ತಿ ಮಾಡೋಕ್ಕೆ ಕ್ರಮ ಕೈಗೊಳ್ತಾ ಇಲ್ಲ. ಆಡಳಿತ ಅಂತ ತುಂಬಾ ಎಲ್ಲೆಲ್ಲಿ ಕಡಿಮೆ ಇದೆ ಅಲ್ಲಿ ಗೌರವ ಎಂತದು ಅತಿಥಿ ಉಪನ್ಯಾಸಕರನ್ನ ಮಾಡಿದ್ದೀವಿ. ನಾವು ಇನ್ನೂ ಅತಿಥಿ ಉಪನ್ಯಾಸಕರನ್ನ ಹೆಚ್ಚು ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಆಮೇಲೆ ಅವ್ರ ಸಂಬಳನೂ ಕೂಡ ಜಾಸ್ತಿ ಮಾಡಿದ್ದೀವಿ, ಸೌಲಭ್ಯ ಎಲ್ಲ ಒದಗಿಸ್ಕೊಟ್ಟಿದ್ದೀವಿ. ಅದರಿಂದ ಎಜುಕೇಷನ್ಗೆ ನಮ್ಮ ಸರ್ಕಾರ ಬೋತ್ ಪ್ರೈಮರಿ ಎಜುಕೇಷನ್ ಅಂಡ್ ಹೈಯರ್ ಎಜುಕೇಷನ್ಗೆ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದೆ. ಮೋದಿ ಸರ್ಕಾರಕ್ಕೆ ನೀವು ಮೊನ್ನೆ 0 ಅಂಕ ಕೊಟ್ಟಿದ್ದೀರಿ. ಅದೇ ಒಂದು ರಿಪೋರ್ಟ್ ಹೇಳ್ತಾ ಇದೆ, ದೇಶದಲ್ಲಿ ಬಡತನ ಭಾರಿ ಕುಸಿತ ಆಗಿದೆ, ಕಡಿಮೆ ಆಗಿದೆ. ಅದು ಅವರಿಂದ ಆಗಿಲ್ಲ. ಬಡತನ ಏನ್ ಮಾಡಿದ್ರು ಬಡತನ ಕಡಿಮೆ ಮಾಡ್ಲಿಕ್ಕೆ? ನೀವು ಹೇಳಪ್ಪ ತಮ್ಮ. ಇದೆಲ್ಲ ನೀನು ಬಿಜೆಪಿ ಪರ ಪ್ರಶ್ನೆ ಕೇಳ್ತಾ ಇದೆಯಲ್ಲ. ಅಲ್ಲ, ಪತ್ರಿಕೆಯಲ್ಲಿ ಆಯ್ತು ಕೇಳಪ್ಪ. ನೀನು ಈಗ ಇಷ್ಟು ಜನ ಇದ್ದಾರೆ, ನೀನು ಕೇಳ್ತಾ ಇಲ್ಲ, ನೀನು ಒಬ್ಬ ಕೇಳ್ತಾ. ಆಯ್ತು, ಬಡತನ ಕಡಿಮೆ ಆಗಿದೆ. ಬಡತನ ಕಡಿಮೆ ಆಗಿರೋದು ನಮ್ಮ ಇದು ಮತ್ತೆ ಗರೀಬಿ ಹಠಾವೋ ಆ ಕಾರ್ಯಕ್ರಮದಿಂದ ಇವತ್ತಿನವರೆಗೂ ನಡ್ಕ ಬಂದಿದೆ. ಬಡತನ ಮಿಟಿಗೇಟ್ ಮಾಡ್ತಕ್ಕಂಥ ಕಾರ್ಯಕ್ರಮಗಳು, ಪ್ರೋಗ್ರಾಮ್ಸ್ಗಳು ನಡ್ಕೊಂಡು ಬಂದಿದ್ದಾವೆ. ಅದರಿಂದ ಕಡಿಮೆ ಆಗಿದೆ. ಜಲಜೀವನ್ ಮಿಷನ್ ಮತ್ತೆ ಎಲ್ಲ ಕೂಡ ರಾಜ್ಯ ಸರ್ಕಾರದ ಹೊಂದಿಗೆ ಪಾಲು ಜಾಸ್ತಿ ಇದೆ. ಆದ್ರೂ ಕೂಡ ಕೇಂದ್ರ ಸರ್ಕಾರ ತನ್ನದೇ ಯೋಜನೆ ನೋಡಪ್ಪ, ಇದು 50% ರಾಜ್ಯ ಸರ್ಕಾರ ಕೊಡೋದು, 30% ಮಾತ್ರ ಕೇಂದ್ರ ಸರ್ಕಾರ ಕೊಡೋದು, 20% ಬೆನಿಫಿಷಿಯರೀಸ್ ಕೊಡೋದು ಅಲ್ವಾ? 50% ರಾಜ್ಯ ಸರ್ಕಾರ ಕುಸುಮ್ ಬಿ, 30% ಕೇಂದ್ರ ಸರ್ಕಾರ ಹೊಸ 20% ಬೆನಿಫಿಷಿಯರಿ. ಅದನ್ನೇ ಹೇಳ್ತೀನಿ. ಅನೇಕ ಈಗ ನಾವು ಮೋರ್ ದೆನ್ 50% ಕೊಡ್ತೀವಿ. ಪ್ರಧಾನಮಂತ್ರಿ ಎಂಥದ್ದು ಜಲಜೀವನ್ ಮಿಷನ್ ನಾವು ಕೊಡ್ತೀವಿ. ಆಮೇಲೆ ಆಸ್ಪತ್ರೆ ಎಂಥದ್ದು ಅದು ಇದು ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ, ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ನಾವು ಎಷ್ಟು ಜಾಸ್ತಿ ನಾವ್ಯಾಕೆ ಜಾಸ್ತಿ ಕೊಡ್ತೀವಿ? ಆದರೂ ಪ್ರಧಾನಮಂತ್ರಿ ಆರೋಗ್ಯ ಎಂಥದ್ದು ಯೋಜನೆ ಅಭಿಯಾನ, ಆಯುಷ್ಮಾನ್ ಈ ತರಹ ನೋಡಪ್ಪ, ಅನೇಕ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ ಪ್ರಧಾನಮಂತ್ರಿಗಳ ಹೆಸರು ಇರ್ತದೆ. ನಾವೇ ಜಾಸ್ತಿ ಕೊಡ್ತೀವಿ ಒಟ್ಟಿಗೆ. ಚೆನ್ನಾಗಿದೆ. ಗ್ಯಾರಂಟಿಗಳಿಗೂ ಒದಗಿಸಿದ್ದೀವಿ ದುಡ್ಡನ್ನ, ಅಭಿವೃದ್ಧಿ ಕೆಲಸಗಳಿಗೂ ಒದಗಿಸಿದ್ವಿ. ಈಗ ನೋಡಪ್ಪ, ನಿನಗೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ. ಹೋದ ವರ್ಷ 52,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇತ್ತು. ಈ ವರ್ಷ 83,000 ಕೋಟಿ ಆಗಿದೆ. ನಿಂಗೇನು ಅನಿಸುತ್ತೆ? ದಿವಾಳಿ ಆಗಿದೆಯಾ? 31,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚಾಗಿದೆ ಒಂದು ವರ್ಷದಲ್ಲಿ. ದಟ್ ಮೀನ್ಸ್ ಟು ಸೇ ಅಭಿವೃದ್ಧಿ ಕೆಲಸಗಳಿಗೂ ದುಡ್ಡು ಕೊಡ್ತಾ ಇದ್ದೀವಿ, ಗ್ಯಾರಂಟಿ ಯೋಜನೆಗಳಿಗೂ ದುಡ್ಡು ಕೊಡ್ತೀವಿ. ಗ್ಯಾರಂಟಿ ಯೋಜನೆಗಳಿಗೆ ಮೋರ್ ದೆನ್ 50 crores, 55,000 crores
ಕೊಡ್ತಾ ಇದ್ದೀವಿ. ಎಷ್ಟು ಕೊಡ್ತೀರಿ ಸರ್ ಅಂಕ ಅದರಲ್ಲಿ? ಆ ನಿಮ್ಮ ಸರ್ಕಾರಕ್ಕೆ ಅದರಲ್ಲಿ ಎಷ್ಟು ಅಂಕ ಕೊಡ್ತೀರಾ ಎಲ್ಲಿ ನಿಮ್ಮ ಸರ್ಕಾರಕ್ಕೆ? ನಾವು ಎಲ್ಲ ಏನೇನು ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದೀವಿ 593 ಮ್ಯಾನಿಫೆಸ್ಟೋನಲ್ಲಿ ಭರವಸೆಗಳಲ್ಲಿ 242 ಭರವಸೆಗಳನ್ನು ಈಡೇರಿಸಿದ್ವಿ. ನೀವೇ ಹೇಳಿ ಎಷ್ಟು ಮಾರ್ಕ್ಸ್ ಕೊಡ್ಬೋದು? 2 ವರ್ಷದಲ್ಲಿ ಅವರು 600 ಭರವಸೆಗಳು ಹೇಳಿ ನಾಟ್ ಇವನ್ 10% ಕೂಡ ಇಂಪ್ಲಿಮೆಂಟ್ ಮಾಡಿಲ್ಲ. ಅವ್ರಿಗೆ ಎಷ್ಟು ಕೊಡಬೇಕು, ನಮ್ಗೆ ಎಷ್ಟು ಕೊಡಬೇಕು ಚರ್ಚೆ ಆಯೋಗ ಮಾಡ್ತೀವಿ. ವರದಿ ಇವೆಲ್ಲ ಸೇರಿ ಅನೇಕ ಆಯೋಗಗಳು ಮಾಡಿದ್ದೀರಿ, ಅನೇಕ ವರದಿಗಳು ಕೋವಿಡ್ ಪ್ರಕರಣಕ್ಕೂ ಸೇರಿದಂತೆ. ಅವೆಲ್ಲ ತಾರ್ಕಿಕ ಲಾಜಿಕಲ್ ಎಂಡ್ ಯಾವಾಗ ಆಗುತ್ತೆ? ಯಾವುದು ನೋಡಪ್ಪ, ಒಂದು ನಾವು ಈಗಾಗಲೇ ಇದಕ್ಕೂ ತನಿಖೆ ಮಾಡಲಿಕ್ಕೆ ಒಂದು ಒನ್ ಮ್ಯಾನ್ ಕಮಿಷನ್ ಅನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಅದು 1 ತಿಂಗಳಲ್ಲಿ 30 ದಿನದಲ್ಲಿ ವರದಿ ಕೊಡಿ ಅಂತ ಹೇಳಿದ್ದೀವಿ. ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಅಲ್ಲ, ಇನ್ನೊಂದು ಕೇಳೋದು, ಹಿಂದೆ ಜಸ್ಟಿಸ್ ಪುನ್ನಾದ್ ಮಾಡಿದ್ವಲ್ಲ ಸರ್, ಇದೆಲ್ಲ ಕೋವಿಡ್ ಟೈಮ್ದು, ಅದ್ರದ್ದು ಕೇಳ್ತಾರೆ. ಅದಕ್ಕೆಲ್ಲ ಟೈಮ್ ಗಡೆ ಕೊಡಬೇಕು ಅಂತ ಹೇಳಿದ್ದೀವಿ. ನಿಮ್ಗೆ ಅಂತ ಒಂದು ಮಾಹಿತಿ ಇದೆ ಸರ್, ಕಾಂತರಾಜು ಆಯೋಗದ ಬೇಡ ಅಂತ ಹೈಕಮಾಂಡ್ ಏನ್ ಹೇಳ್ತಾ ಇದೆ, ಸಿದ್ದರಾಮಯ್ಯಗೆ ನಿರಾಸೆ ತಂದಿದೆ ಅಂತಕ್ಕಂಥ ಒಂದು ಮಾಹಿತಿ. ಹೈಕಮಾಂಡ್ ಏನು ಹೇಳ್ತದೆ ಅದರ ಥರ ಮಾಡ್ತೀವಿ. ಇದೊಂದು ಇಟ್ ಈಸ್ ನಾಟ್ ಮೈ ಡಿಸಿಷನ್, ಇಟ್ ಈಸ್ ನಾಟ್ ದಿ ಡಿಸಿಷನ್ ಆಫ್ ದಿ ಕ್ಯಾಬಿನೆಟ್, ಇಟ್ ಈಸ್ ನಾಟ್ ದಿ ಡಿಸಿಷನ್ ಆಫ್ ಅವರ್ ಗೌರ್ಮೆಂಟ್, ಇಟ್ ಇಸ್ ಎ ಡಿಸಿಷನ್ ಆಫ್ ದಿ ಹೈಕಮಾಂಡ್. ಇನ್ನೊಂದು ಸರ್ವೆ ಮಾಡಿ ಅಂತೇಳಿ, ಎನ್ಯುಮರೇಷನ್ ಮಾಡಿ ಅಂತೇಳಿ ಹೈಕಮಾಂಡ್ನವರು ಹೇಳಿರ್ತಕ್ಕಂಥದ್ದು. ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಸೇರಿದಂತೆ ಅನೇಕ ಹುದ್ದೆಗಳು, ಲಕ್ಷಾಂತರ ಹುದ್ದೆಗಳು ಖಾಲಿ ಇದೆ. ವಿವಿಧ ಇಲಾಖೆಗಳೆಲ್ಲ ಒದಗುತ್ತಿಗೆ ಇದೆ. ಸರ್ಕಾರ ನಿರೀಕ್ಷಿತ ಮಟ್ಟದಲ್ಲಿ ಭರ್ತಿ ಮಾಡೋಕ್ಕೆ ಕ್ರಮ ಕೈಗೊಳ್ತಾ ಇಲ್ಲ. ಆಡಳಿತ ಅಂತ ತುಂಬಾ ಎಲ್ಲೆಲ್ಲಿ ಕಡಿಮೆ ಇದೆ ಅಲ್ಲಿ ಗೌರವ ಎಂತದು ಅತಿಥಿ ಉಪನ್ಯಾಸಕರನ್ನ ಮಾಡಿದ್ದೀವಿ. ನಾವು ಇನ್ನೂ ಅತಿಥಿ ಉಪನ್ಯಾಸಕರನ್ನ ಹೆಚ್ಚು ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಆಮೇಲೆ ಅವ್ರ ಸಂಬಳನೂ ಕೂಡ ಜಾಸ್ತಿ ಮಾಡಿದ್ದೀವಿ, ಸೌಲಭ್ಯ ಎಲ್ಲ ಒದಗಿಸ್ಕೊಟ್ಟಿದ್ದೀವಿ. ಅದರಿಂದ ಎಜುಕೇಷನ್ಗೆ ನಮ್ಮ ಸರ್ಕಾರ ಬೋತ್ ಪ್ರೈಮರಿ ಎಜುಕೇಷನ್ ಅಂಡ್ ಹೈಯರ್ ಎಜುಕೇಷನ್ಗೆ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದೆ. ಮೋದಿ ಸರ್ಕಾರಕ್ಕೆ ನೀವು ಮೊನ್ನೆ 0 ಅಂಕ ಕೊಟ್ಟಿದ್ದೀರಿ. ಅದೇ ಒಂದು ರಿಪೋರ್ಟ್ ಹೇಳ್ತಾ ಇದೆ, ದೇಶದಲ್ಲಿ ಬಡತನ ಭಾರಿ ಕುಸಿತ ಆಗಿದೆ, ಕಡಿಮೆ ಆಗಿದೆ. ಅದು ಅವರಿಂದ ಆಗಿಲ್ಲ. ಬಡತನ ಏನ್ ಮಾಡಿದ್ರು ಬಡತನ ಕಡಿಮೆ ಮಾಡ್ಲಿಕ್ಕೆ? ಈಗ ಹೇಳಪ್ಪ ತಮ್ಮ, ಇದೆಲ್ಲ ನೀನು ಬಿಜೆಪಿ ಪರ ಪ್ರಶ್ನೆ ಕೇಳ್ತಾ ಇದೆಯಲ್ಲ. ಅಲ್ಲ, ಪತ್ರಿಕೆಯಲ್ಲಿ ಆಯ್ತು ಕೇಳಪ್ಪ. ನೀನು ಈಗ ಇಷ್ಟು ಜನ ಇದ್ದಾರೆ, ನೀನು ಕೇಳ್ತಾ ಇಲ್ಲ, ನೀನು ಒಬ್ಬ ಕೇಳ್ತಾ. ಆಯ್ತು, ಬಡತನ ಕಡಿಮೆ ಆಗಿದೆ. ಬಡತನ ಕಡಿಮೆ ಆಗಿರೋದು ನಮ್ಮ ಇದು ಮತ್ತೆ ಗರೀಬಿ ಹಠಾವೋ ಆ ಕಾರ್ಯಕ್ರಮದಿಂದ ಇವತ್ತಿನವರೆಗೂ ನಡ್ಕ ಬಂದಿದೆ. ಬಡತನ ಮಿಟಿಗೇಟ್ ಮಾಡ್ತಕ್ಕಂಥ ಕಾರ್ಯಕ್ರಮಗಳು, ಪ್ರೋಗ್ರಾಮ್ಸ್ಗಳು ನಡ್ಕೊಂಡು ಬಂದಿದ್ದಾವೆ. ಅದರಿಂದ ಕಡಿಮೆ ಆಗಿದೆ. ಜಲಜೀವನ್ ಮಿಷನ್ ಮತ್ತೆ ಕುಸುಮಲ್ ಬಿ ಎಲ್ಲ ಕೂಡ ರಾಜ್ಯ ಸರ್ಕಾರದ ವಂತಿಗೆ ಪಾಲು ಜಾಸ್ತಿ ಇದೆ. ಆದ್ರೂ ಕೂಡ ಕೇಂದ್ರ ಸರ್ಕಾರ ನನ್ನದೇ ಯೋಜನೆ ನೋಡಪ್ಪ, ಇದು 50% ರಾಜ್ಯ ಸರ್ಕಾರ ಕೊಡೋದು, 30% ಮಾತ್ರ ಕೇಂದ್ರ ಸರ್ಕಾರ ಕೊಡೋದು, 20% ಬೆನಿಫಿಷಿಯರೀಸ್ ಕೊಡೋದು ಅಲ್ವಾ? 50% ರಾಜ್ಯ ಸರ್ಕಾರ ಕುಸುಮ್ ಬಿ, 30% ಕೇಂದ್ರ ಸರ್ಕಾರ ಹೊಸ 20% ಬೆನಿಫಿಷಿಯರಿ. ಅದನ್ನೇ ಹೇಳ್ತೀನಿ. ಅನೇಕ ಈಗ ನಾವು ಮೋರ್ ದೆನ್ 50% ಕೊಡ್ತೀವಿ. ಪ್ರಧಾನಮಂತ್ರಿ ಎಂಥದ್ದು ಜಲಜೀವನ್ ಮಿಷನ್ ನಾವು ಕೊಡ್ತೀವಿ. ಆಮೇಲೆ ಆಸ್ಪತ್ರೆ ಎಂಥದ್ದು ಅದು ಇದು ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ, ನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ನಾವು ಎಷ್ಟು ಜಾಸ್ತಿ ನಾವೇ ಜಾಸ್ತಿ ಕೊಡ್ತೀವಿ. ಆದರೂ ಪ್ರಧಾನಮಂತ್ರಿ ಆರೋಗ್ಯ ಎಂಥದ್ದು ಯೋಜನೆ ಅಭಿಯಾನ, ಆಯುಷ್ಮಾನ್ ಭಾರತ್, ಆಯುಷ್ಮಾನ್, ಈ ತರಹ ನೋಡಪ್ಪ, ಅನೇಕ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ ಪ್ರಧಾನಮಂತ್ರಿಗಳ ಹೆಸರು ಇರ್ತದೆ. ನಾವೇ ಜಾಸ್ತಿ ಕೊಡ್ತೀವಿ ಒತ್ತಿಗೆ. ಚೆನ್ನಾಗಿದೆ. ಗ್ಯಾರಂಟಿಗಳಿಗೂ ಒದಗಿಸಿದೀವಿ ದುಡ್ಡನ್ನ, ಅಭಿವೃದ್ಧಿ ಕೆಲಸಗಳಿಗೂ ಒದಗಿಸಿದ್ವಿ. ಈಗ ನೋಡಪ್ಪ, ನಿನಗೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ. ಹೋದ ವರ್ಷ 52,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇತ್ತು.
ಈ ವರ್ಷ 83,000 ಕೋಟಿ ಆಗಿದೆ. ನಿಂಗೇನು ಅನಿಸುತ್ತೆ? ದಿವಾಳಿ ಆಗಿದೆಯಾ? 31,000 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚಾಗಿದೆ ಒಂದು ವರ್ಷದಲ್ಲಿ. ದಟ್ ಮೀನ್ಸ್ ಟು ಸೇ ಅಭಿವೃದ್ಧಿ ಕೆಲಸಗಳಿಗೂ ದುಡ್ಡು ಕೊಡ್ತಾ ಇದ್ದೀವಿ, ಗ್ಯಾರಂಟಿ ಯೋಜನೆಗಳಿಗೂ ದುಡ್ಡು ಕೊಡ್ತೀವಿ. ಗ್ಯಾರಂಟಿ ಯೋಜನೆಗಳಿಗೆ more than 50 crores, 55,000 crores ಕೊಡ್ತಾ ಇದ್ದೀವಿ. ಎಷ್ಟು ಕೊಡ್ತೀರಿ ಸರ್ ಅಂಕ ಅದರಲ್ಲಿ? ನಿಮ್ಮ ಸರ್ಕಾರಕ್ಕೆ ಅದರಲ್ಲಿ ಎಷ್ಟು ಅಂಕ ಕೊಡ್ತೀರಾ? ಎಲ್ಲಿ ನಿಮ್ಮ ಸರ್ಕಾರಕ್ಕೆ ನಾವು ಎಲ್ಲ ಏನೇನು ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದೀವಿ, 593 ಮ್ಯಾನಿಫೆಸ್ಟೋನಲ್ಲಿ ಭರವಸೆಗಳಲ್ಲಿ 242 ಭರವಸೆಗಳನ್ನು ಈಡೇರಿಸಿದ್ದೀವಿ. ನೀವೇ ಹೇಳಿ ಎಷ್ಟು ಮಾರ್ಕ್ಸ್ ಕೊಡ್ಬೋದು? 2 ವರ್ಷದಲ್ಲಿ ಅವರು 600 ಭರವಸೆಗಳು ಹೇಳಿ ನಾಟ್ ಇವನ್ 10% ಕೂಡ ಇಂಪ್ಲಿಮೆಂಟ್ ಮಾಡಿಲ್ಲ. ಅವ್ರಿಗೆ ಎಷ್ಟು ಕೊಡಬೇಕು, ನಮ್ಗೆ ಎಷ್ಟು ಕೊಡಬೇಕು?